ಯಾಪಲದಿನ್ನಿ ಸಮಗ್ರ ಶಿಕ್ಷಣ ಕರ್ನಾಟಕ ಪಬ್ಲಿಕ್ ಶಾಲೆಯ ಕೆಪಿಎಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಉದ್ಘಾಟನೆ ವ್ಯಾಪ್ತಿಯಲ್ಲಿ ಬರುವ ಯಾಪಲದಿನ್ನಿ ಗ್ರಾಮದಲ್ಲಿ ಇಂದು ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿಎಸ್ಸಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರು ಉದ್ಘಾಟನೆ ಮಾಡಿ ನನ್ನ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು 8 ಪಬ್ಲಿಕ್ ಶಾಲೆಗಳನ್ನು ಕಾಮಗಾರಿ ಪ್ರಾರಂಭಿಸಿ ಈ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿಯಿಂದ ಮತ್ತು ಪಿಯುಸಿ ಸೆಕೆಂಡ್ ಇಯರ್ ವರೆಗೂ ಒಂದೇ ಸೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಎಂದು ನಾಮಕರಣ ಮಾಡಿ ಈ ಯಾಪಲದಿನ್ನಿ ಗ್ರಾಮದಲ್ಲಿ ಇಂದು ಕರ್ನಾಟಕ ಪಬ್ಲಿಕ್ ಶಾಲೆ ಕಟ್ಟಿರುವುದೆಲ್ಲ ನನ್ನ ರೈತಾಪಿ ವರ್ಗದ ಮಕ್ಕಳಿಗೆ ಶಾಲೆ ಬರಲು ಅನುಕೂಲವಾಗುತ್ತದೆ ಎಂದು ಗ್ರಾಮದಲ್ಲಿ ಪಬ್ಲಿಕ್ ಶಾಲೆಯನ್ನು ನಿರ್ಮಿಸಿದ್ದೇವೆ ಎಂದರು. ಮತ್ತು ಇನ್ನು ಕೆಲ ಶಾಲಾ ಮಕ್ಕಳು ಹೊರಗಡೆ ಕುಳಿತು ಓದುವ ಪರಿಸ್ಥಿತಿ ಇತ್ತು. ಅದನ್ನು ಗಮನಿಸಿ ಒಂದೇ ಸೂರಿನಲ್ಲಿ ಒಂದು ಸಾರಿ 50, ಒಂದು ಸಾರಿ 30 ಲಕ್ಷ, ಒಟ್ಟು 80 ಲಕ್ಷ ಅನುದಾನ ನೀಡಿ ಕೊಠಡಿಗಳನ್ನು ನಿರ್ಮಿಸಿದ್ದೇವೆ. ಮತ್ತು ಈಗಾಗಲೇ ಕರ್ನಾಟಕ ಪಬ್ಲಿಕ್ ಶಾಲೆಗೆ 2,60,00,000 ಅನುದಾನದಲ್ಲಿ ಸುಸಜ್ಜಿತವಾದ ಶಾಲಾ ಕೊಠಡಿಗಳನ್ನು ನಿರ್ಮಿಸಿ ಇಂದು ಉದ್ಘಾಟನೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮಾ, ಸಿಂಡಿಕೇಟ್ ಸದಸ್ಯ ಚನ್ನಬಸವ ನಾಯಕ್, ಶಾಲಾ ಮುಖ್ಯೋಪಾಧ್ಯಾಯರು, ಶಾಲಾ ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಊರಿನ ಪಕ್ಷದ ಕಾರ್ಯಕರ್ತರು, ಊರಿನ ಗಣ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದಿಂದ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ ಪ್ರಾರಂಭವನ್ನ ಮಾಡಿ ಇವತ್ತು ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲೇ ಸುಮಾರು 8 ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಕಾರ್ಯನಿರ್ವಹಿಸುವಂತ ಕೆಲಸವನ್ನ ಈಗಾಗಲೇ ಪ್ರಾರಂಭ ಆಗಿದೆ. ಹಲವಾರು ಶಾಲೆಗಳಲ್ಲಿ ಈಗಾಗಲೇ ಉತ್ತಮವಾದಂತಹ ಕಟ್ಟಡಗಳನ್ನು ಕಟ್ಟುವುದರ ಮುಖಾಂತರ ಈಗ ಪ್ರಾರಂಭಿಸಿದ್ದೀವಿ. ಏನಿವತ್ತು ಎಲ್ಕೆಜಿ ಯುಕೆಜಿಯಿಂದ ಅಪ್ ಟು PUC ವರೆಗೆ ಇವತ್ತು ಒಂದೇ ಸೋರಡಿಯಲ್ಲಿ ಇದನ್ನ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ ನಾಮಕರಣವನ್ನ ಮಾಡಿ ಈ ಕಾರ್ಯವನ್ನ ಮಾಡುವಂತ ಕೆಲಸವನ್ನ ಆಗ್ತಾ ಇದೆ. ಅದರ ಜೊತೆಗೆ ಯಾಪಲದಿನ್ನಿ ಗ್ರಾಮದಲ್ಲಿ ಮಧ್ಯಭಾಗದಲ್ಲಿ ಸುಮಾರು ಈ ಕಡೆ ಸುಮಾರು 40-30 ಹಳ್ಳಿಗಳು ಮಧ್ಯಭಾಗದಲ್ಲಿರುವಂತಹ ಯಾಪಲದಿನ್ನಿ ಗ್ರಾಮಕ್ಕೆ ಇವತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತಾಪಿ ವರ್ಗದ ಮಕ್ಕಳು, ವಿದ್ಯಾರ್ಥಿನಿಯರು ಈ ಶಾಲೆಗಳಲ್ಲಿ ಬಂದು ಕಲಿಯೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಓದು ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜು ಬಿಲ್ಡಿಂಗ್ ಅನ್ನ ಸುಮಾರು 1 ಕೋಟಿ ರೂಪಾಯಿಗಳನ್ನ ಕೊಟ್ಟು ಆ ಶಾಲೆಯನ್ನು ಉದ್ಘಾಟನೆಯನ್ನ ಹೋದ ಸಾರಿ ಮಾಡಿಸಿದೆ. ಅದಾದ ನಂತರ ಹಿಂದೆ ಭಾಗದಲ್ಲಿ ಶಾಲಾ ಕಟ್ಟಡಗಳು ಹೊರಗಡೆ ಕೂರುವಂತ ಪರಿಸ್ಥಿತಿ ಮಕ್ಕಳಿಗಿದ್ದಂತ ಸಂದರ್ಭದಲ್ಲಿ ಒಂದು ಸಾರಿ 40 ಲಕ್ಷ, ಒಂದು ಸಾರಿ 30 ಲಕ್ಷ, ಸುಮಾರು 80 ಲಕ್ಷ ರೂಪಾಯಿಗಳನ್ನ ಕೊಠಡಿಗಳನ್ನು ಕಟ್ಟುವುದರ ಮುಖಾಂತರ ಆವತ್ತು ಕೂಡ ಅಲ್ಲಿ ಉದ್ಘಾಟನೆ ಮಾಡಿದ್ವಿ. ಇದಾದ ನಂತರ 2,60,00,000 ರೂಪಾಯಿಗಳನ್ನ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಉದ್ಘಾಟನೆ ಮಾಡಿ ಸುಸಜ್ಜಿತವಾದಂತಹ ಕಟ್ಟಡಗಳನ್ನ ಇವತ್ತು ಕಟ್ಟಿಕೊಡುವಂತ ಕೆಲಸವನ್ನ ನಾವು ಮಾಡಿದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಪ್ರಥಮವಾಗಿ ಶಿಕ್ಷಣಕ್ಕೆ ನಾವು ಒತ್ತನ್ನು ಕೊಡುವಂತ ಕೆಲಸವನ್ನ ಮಾಡಲೇಬೇಕಾಗ್ತದೆ. ಶಿಕ್ಷಣ, ಹೆಲ್ತ್, ಇವತ್ತು 2 ಆರೋಗ್ಯವಂತರಾಗಿರ್ಬೇಕಾದ್ರೆ ಆರೋಗ್ಯ ಇಲಾಖೆ ಒತ್ತನ್ನು ಕೊಡುವಂಥದ್ದು ಮತ್ತು ಶಿಕ್ಷಣವನ್ನ ಪಡೆದ್ರೆ ಜೀವನದಲ್ಲಿ ಏನಾದರೂ ಸಾಧಿಸೋದಕ್ಕೆ ಶಿಕ್ಷಣ ಅಮೂಲ್ಯವಾದಂತ ಶಿಕ್ಷಣವನ್ನ ಪಡೆಯೋದಕ್ಕೆ ಇವತ್ತು ಒತ್ತನ್ನು ಕೊಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.